Okay, in the previous classes I have already covered the syllabus, introduction to venture, meaning and definition of venture, difference between venture, business and enterprise, objectives of venture, characteristics of venture, types of ventures. Ivattu we will learn about the stages in venture planning. Most important topic here in this unit is the stages in venture planning anta. 5 marks ಗೆ ಕೇಳಬಹುದು ಕ್ವೆಶ್ಚನ್. ಸಿಂಪಲ್ ಆಗಿ ನೀವು ವಿತ್ ಸ್ಟೇಜಸ್ ಪ್ರಾಪರ್ ಸ್ಟೇಜಸ್ ಬರೆದು ಅದರದ್ದು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಯು ಕ್ಯಾನ್ ಗಿವ್ ಎಕ್ಸಾಂಪಲ್ಸ್ ಆಲ್ಸೋ. ಹಿಯರ್ ಸ್ಟೇಜ್ 1 ಐಡಿಯಾ ಜನರೇಷನ್. ಹಿಯರ್ ಯು ಕ್ಯಾನ್ ಸಿ ದ ಇಮೇಜ್. ಐಡಿಯಾ ಜನರೇಷನ್, feasibility study, business plan preparation, resource mobilization, legal formalities, venture launch, monitoring and evaluation. ಈಗ ನೀವೇ ನಿಮ್ಮ ಬಿಸ್ನೆಸ್ ಪ್ಲಾನ್ಸ್ಗಳನ್ನು ನೀವು ಮಾಡಿದಿರಲ್ವಾ, ಮಾಡೋಕ್ಕಿಂತ ಮುಂಚೆ ಯಾವ ಬಿಸ್ನೆಸ್ ಪ್ಲಾನ್ ಅನ್ನ ಮಾಡೋಣ ಅಂತ ನೀವು ಐಡಿಯಾನ ಯೋಚನೆ ಮಾಡಿದ್ರು ಅಲ್ವಾ? ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಐಡಿಯಾ ಜನರೇಷನ್. Idea generation is coming up with a new creative or useful business idea. Okay, you have many examples in your mind if you have prepared the business plan. ನಿಮಗೆ ಗೊತ್ತಿರುತ್ತೆ ಎಷ್ಟು ಐಡಿಯಾಸ್ ಬಂದಿರುತ್ತೆ ನಿಮ್ಮ ಮೈಂಡಲ್ಲಿ, ಇದು ಮಾಡಲಾ ಅದು ಮಾಡಲಾ ಅಂತ. ಕರೆಕ್ಟ್? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಐಡಿಯಾ ಜನರೇಷನ್. ಐಡಿಯಾ ಜನರೇಷನ್ ಆದಮೇಲೆ ನಾವು ಇನ್ ರಿಯಾಲಿಟಿ ಮಾಡಬೇಕಾದ್ರೆ ಬಿಸ್ನೆಸ್ಸನ್ನು ಫೀಸಿಬಿಲಿಟಿ ಚೆಕ್ ಮಾಡಬೇಕಾಗುತ್ತೆ. ಫೀಸಿಬಿಲಿಟಿ ಚೆಕ್ ಆರ್ ಫೀಸಿಬಿಲಿಟಿ ಸ್ಟಡಿ ಅಂದರೆ ಚೆಕಿಂಗ್ ವೆದರ್ ದ ಐಡಿಯಾ ಇಸ್ ಪ್ರಾಕ್ಟಿಕಲ್, ಪ್ರಾಫಿಟಬಲ್ ಆ್ಯಂಡ್ ಪಾಸಿಬಲ್ ಟು ಇಂಪ್ಲಿಮೆಂಟ್. ನಾವು ತಗೊಳ್ಳುವಂಥ ಐಡಿಯಾ, ನಾವೇನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಅದು ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನಾ? ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಆ ಬಿಸ್ನೆಸ್ ಗ್ರೋ ಆಗುತ್ತಾ? ಅದರಿಂದ ನಾವು ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯನಾ? ನಮಗಾಗುವಂಥ ಖರ್ಚೆಷ್ಟು? ಕಸ್ಟಮರ್ ಡಿಮ್ಯಾಂಡ್ ಏನು? ಕಾಂಪಿಟೇಷನ್ ಮಾರ್ಕೆಟಲ್ಲಿ ಏನಿದೆ? ಆ್ಯಕ್ಚುಲಿ ಅದನ್ನು ಸ್ವಾಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ ಫೀಸಿಬಿಲಿಟಿ ಸ್ಟಡಿ ಅಂದರೆ. ಇನ್ನು ಇನ್ಡೆಪ್ತಾಗಿ ಫೀಸಿಬಿಲಿಟಿ ಸ್ಟಡಿನ ಓದ್ತೀವಿ ನಾವು ನೆಕ್ಸ್ಟು ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ ಅಂತ ನೆಕ್ಸ್ಟ್ 3rd ಯೂನಿಟ್ ಮಾಡುವಾಗ. ಬಟ್ ಅಲ್ಲಿ ನೀವು ಈಗ ನೀವು ಮಾಡಿರುವಂಥ ಬಿಸ್ನೆಸ್ ಪ್ಲಾನ್ಸ್ಗೂ ಮತ್ತು ಬಿಸ್ನೆಸ್ ಪ್ಲಾನ್ ಏನಿರುತ್ತೆ ಅದರಲ್ಲಿ ಏನೇನು ಇರಬೇಕಾಗಿತ್ತು, ನೀವು ಇನ್ನೂ ಏನು ಇಂಪ್ರೂವೈಸೇಷನ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ ಪ್ಲಾನಿಗೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಈಗ ನಾನು ನಿಮಗೆ ಏನು ಹೇಳ್ಕೊಟ್ಟಿಲ್ಲ. ನೆಕ್ಸ್ಟ್ ನಾನು ಬಿಸ್ನೆಸ್ ಪ್ಲಾನ್ ಮಾಡುವಾಗ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ನಾವು ಏನೇನು ಇನ್ಕ್ಲೂಡ್ ಮಾಡ್ಬೋದು, ಏನು ಎಕ್ಸ್ಟ್ರಾ ಇದೆ, ಏನು ನಾನು ಇನ್ಕ್ಲೂಡ್ ಮಾಡಿಲ್ಲ. ಫೀಸಿಬಿಲಿಟಿ ಸ್ಟಡಿ ಅಂದರೆ ಏನು ನೋಡಿ. ಈಗ ನೀವು ಫೀಸಿಬಿಲಿಟಿ ಸ್ಟಡಿ ಅಂತ ಈಗ ನಿಮಗೆ ಡಿಪಾರ್ಟ್ಮೆಂಟ್ಸ್ ಇನ್ ಒಂದು ಕಂಪನಿ ಅಂತ ಬಂದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಗೊತ್ತಿದೆ. HR, ಮಾರ್ಕೆಟಿಂಗ್, ಫೈನಾನ್ಸ್, ಕರೆಕ್ಟ್, ಪ್ರೊಡಕ್ಷನ್, ಇನ್ವೆಂಟ್ರಿ, ಇದೆಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ನೀವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಈಗ ಹಣ ನಾನು ಎಲ್ಲಿಂದ ತರಲಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಎಷ್ಟು ಕಾಸ್ಟ್ ಆಗುತ್ತೆ, ಇದು ಅಸೆಟ್ ಪರ್ಚೇಸ್ ಮಾಡಲಾ? ಈಗ ನಮಗೊಂದು ಮಷೀನರಿ ಬೇಕು ಅಂತ ಅನ್ಕೊಳ್ಳೋಣ, ಆ ಮಷೀನರಿನ ನಾನು ಪರ್ಚೇಸ್ ಮಾಡಲಾ ಅಥವಾ ರೆಂಟ್ ಮಾಡಲಾ? ರೆಂಟ್ ಮಾಡ್ಕೊಳ್ಬೋದಲ್ವಾ? ಕರೆಕ್ಟ್. ಸೊ ರೆಂಟ್ ಮಾಡ್ಕೊಳ್ಳ, ಲೀಸಿಗೆ ಹಾಕ್ಕೊಳ್ಳ, ಯಾವ್ದು ಮಾಡ್ಕೊಂಡ್ರೆ ನನ್ನ ಕಂಪನಿಗೆ ಬೆನಿಫಿಟ್ ಆಗುತ್ತೆ? ಈಗ ನಾನು ಇನ್ವೆಸ್ಟ್ಮೆಂಟ್ ಒಂದು ಪ್ರಾಡಕ್ಟನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಅದಕ್ಕೆ ಆಗುವಂಥ ವೆಚ್ಚ ಎಷ್ಟು, ನಾನು ಅದನ್ನು ಎಷ್ಟು ಮಾರ್ಕೆಟ್ ಪ್ರೈಸಲ್ಲಿ ಸೇಲ್ ಮಾಡಬೇಕಾಗುತ್ತೆ, ಅದರಿಂದ ನನಗೆ ಪ್ರಾಫಿಟ್ ಸಿಗುತ್ತಾ, ಕಾಂಪಿಟೇಟರ್ಸ್ ಎಷ್ಟು ಜನ ಇದ್ದಾರೆ ನನ್ನ ಬಿಸ್ನೆಸ್ಸಲ್ಲಿ ಅಥವಾ ಕಾಂಪಿಟೇಟರ್ಸ್ ಇಲ್ವಾ, ಈಗ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಾದರೂ ಕಾಂಪಿಟೇಷನ್ ಆಗಿ ಬರಬಹುದಾ, ನಾನು ಯಾವ ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಲೊಕೇಶನ್ ಏನು, ಅಲ್ಲಿ ಕಾಸ್ಟ್ ಎಷ್ಟು, ನನಗೆ ಡಿಮ್ಯಾಂಡ್ ಎಷ್ಟಿದೆ ಆ ಪ್ರಾಡಕ್ಟಿಗೆ, ಪ್ರತಿ ಒಂದನ್ನ ನಾವು ತಿಳ್ಕೊಂಡು ಆ ಬಿಸ್ನೆಸ್ನ ಪ್ಲಾನ್ ಮಾಡಬೇಕಾಗುತ್ತೆ. ಸುಮ್ಮನೆ ChatGPT ಕೊಡುವಂಥ ಬಿಸ್ನೆಸ್ ಪ್ಲಾನನ್ನು PPTನಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡೋದಲ್ಲ ಬಿಸ್ನೆಸ್ ಪ್ಲಾನ್ ಅಂದರೆ. ಕ್ಲೀನಾಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ಆಯಿತು, ನೆಕ್ಸ್ಟು ಬಿಸ್ನೆಸ್ ಪ್ಲಾನ್ ಪ್ರಿಪ್ರೇಷನ್. ಈಗ ಎಲ್ಲ ಅನಾಲಿಸಿಸ್ ಮಾಡಾದ್ಮೇಲೆ ಎಲ್ಲ ನಿಮಗೆ ಅರ್ಥ ಆದಮೇಲೆ ಒಂದು ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ಕೊಳ್ತೀರಾ. What is business plan? It's a written plan covering business goals, marketing, finance, etc. ಪ್ರತಿಯೊಂದನ್ನು ನೀವು ಆ ಬಿಸ್ನೆಸ್ ಪ್ಲಾನಲ್ಲಿ ಬರ್ದಿರ್ತೀರ. ಈಗ ಬರ್ದಿದ್ದೀರಲ್ಲ, ಒಂದು ಬ್ರೀಫಾಗಿ ಬರ್ದಿದ್ದೀರಲ್ಲ, ಮಾರ್ಕೆಟಿಂಗ್ ಪ್ಲಾನ್, ಫೈನಾನ್ಸ್ ಪ್ಲಾನ್ ಎಲ್ಲ ಬರ್ದಿದ್ದೀರಲ್ಲ, ಕರೆಕ್ಟ್, PPTನಲ್ಲಿ. ಸೊ ದಟ್ ಈಸ್ ವಾಟ್ ಬಿಸ್ನೆಸ್ ಪ್ಲಾನ್ ಪ್ರಿಪ್ರೇಷನ್. ಬಿಸ್ನೆಸ್ ಪ್ಲಾನ್ ಪ್ರಿಪ್ರೇಷನ್ ಪ್ಲಾನ್ ಅಂತ ನಿಮ್ಮ ಕೈಯಲ್ಲಿ, ಈಗ ಮನೆ ಕಟ್ಟೋಕ್ಕಿಂತ ಮುಂಚೆ ಒಂದು ಪ್ಲಾನ್ ಅಂತ ಮಾಡ್ಕೊಳ್ತಾರೆ. ಯಾಕೆ ಹೇಳಿ ಪ್ಲಾನ್ ಅಂತ? ಈಗ ಪ್ಲಾನ್ ಇಲ್ದಲೇ ನಾವು ಮನೆ ಕಟ್ಟಕ್ಕೆ ಹೋದರೆ ಎಲ್ಲಿ ಕಿಚನ್ ಬರಬೇಕು, ಎಲ್ಲಿ ಟಾಯ್ಲೆಟ್ ಬರಬೇಕು, ಎಲ್ಲಿ ರೂಮ್ ಬರಬೇಕು ಅಂತ ನಮಗೆ ಗೊತ್ತಾಗಲ್ಲ, ರೈಟ್? ಸೊ ಅದಕ್ಕೋಸ್ಕರ ಒಂದು ಪ್ಲಾನ್ ಅನ್ನುವಂಥದ್ದು ಮಾಡಿಕೊಂಡು, ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡಿಕೊಂಡು ಅದ್ರ ಪ್ರಕಾರ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇದು ಅಷ್ಟೇ, ಬಿಸ್ನೆಸ್ ಪ್ಲಾನ್ ಅನ್ನುವಂಥದ್ದು ಅಷ್ಟೇ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಲಾನ್ ಅನ್ನೋದು ಮಾಡಿಕೊಂಡ್ರೆ ಯಾವುದ್ಯಾವುದ್ರಲ್ಲಿ ಎಷ್ಟೆಷ್ಟು ಖರ್ಚು ಮಾಡಬೇಕು,
ಪ್ರೊಡಕ್ಷನ್ ಎಲ್ಲಿ ಮಾಡಬೇಕು, ಸೆಲ್ಲಿಂಗ್ ಎಲ್ಲಿ ಮಾಡಬೇಕು, ಪ್ರತಿಯೊಂದು ನಿಮಗೊಂದು ಐಡಿಯಾ ಅನ್ನೋದಿರುತ್ತೆ. ನೆಕ್ಸ್ಟ್ ರಿಸೋರ್ಸ್ ಮೊಬಲೈಸೇಷನ್ ರಿಸೋರ್ಸ್ ಮೊಬಲೈಸೇಷನ್ ಪದ ಮತ್ತೆ ಮೊಬಲೈಸೇಷನ್ ಅನ್ನುವಂಥ ಪದ ಇಲ್ಲಿ ಯೂಸ್ ಆಗ್ತಾ ಇದೆ. ಸೊ ಮೊಬಲೈಸೇಷನ್ ಅಂದರೆ ಏನು? ಅರೇಂಜಿಂಗ್ ಮನಿ, ಪೀಪಲ್, ಮೆಟೀರಿಯಲ್ಸ್ ಆ್ಯಂಡ್ ಟೆಕ್ನಾಲಜಿ ಟು ಸ್ಟಾರ್ಟ್ ದ ಬಿಸ್ನೆಸ್. ನಮಗೆ ಬೇಕಾಗಿರುವಂತಹ ಅವಶ್ಯಕತೆ ಇರುವಂತಹ ಸಂಪನ್ಮೂಲಗಳನ್ನು ಅರೇಂಜ್ ಮಾಡಿ ಒಂದು ಕಡೆ ಗೂಡ್ಸಿ ಅದನ್ನು ಬಿಸ್ನೆಸ್ ಮಾಡುವಂಥದ್ದನ್ನು ನಾವು ಬಿಸ್ನೆಸ್ ಪ್ಲ್ಯಾನ್ ರಿಸೋರ್ಸ್ ಮೊಬಲೈಸೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಲೀಗಲ್ ಫಾರ್ಮ್ಯಾಲಿಟೀಸ್ ಅಂದರೆ ರಿಜಿಸ್ಟರಿಂಗ್ ದ ಬಿಸ್ನೆಸ್, ಗೆಟ್ಟಿಂಗ್ ಲೈಸೆನ್ಸಸ್ ಆ್ಯಂಡ್ ಕಂಪ್ಲೀಟಿಂಗ್ ದ ಲೀಗಲ್ ಸ್ಟೆಪ್ಸ್. ಸೊ ಲೀಗಲ್ ಫಾರ್ಮ್ಯಾಲಿಟೀಸ್ ನಿನ್ನ ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗಿ ಏನೇನು ಬೇಕು ಅದನ್ನೆಲ್ಲ ನೀನು ಆ್ಯಕ್ಚುಲ್ ಆಗಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಒಂದ್ಸಲಿ ನಿನ್ನ ಬಿಸ್ನೆಸ್ ರಿಜಿಸ್ಟರ್ ಆಯಿತು, ಲೈಸೆನ್ಸ್ ತೊಗೊಂಡ್ರಿ, ಎಲ್ಲ ಲೀಗಲ್ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರಿ ಅಂದಾಗ ಅದಾದಮೇಲೆ ನೀವು ವೆಂಚರ್ ಲಾಂಚ್ ಮಾಡಬೇಕಾಗುತ್ತೆ, ಅಫಿಷಿಯಲಿ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಆಪ್ರೇಷನ್ಸ್. ನೆಕ್ಸ್ಟ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ಬರೀ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಬಿಡ್ತೀರಾ, ನನ್ನ ಬಿಸ್ನೆಸ್ ಹೆಂಗೆ ಪರ್ಫಾರ್ಮ್ ಆಗ್ತಾ ಇದೆ. ಈಗ ನೀವು ಬರೀ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಯಾವುದಾದ್ರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ರೆ ಏನು ಮಾಡ್ತೀರಾ? ನೆಕ್ಸ್ಟು ಏನು ಮಾಡ್ತೀರಾ? ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕ್ಬಿಟ್ಟು ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಶೇರ್ಸ್ ಆಗಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ ಅಂತ ಚೆಕ್ ಮಾಡ್ತೀರಾ? ಯಾಕೆ? ಟು ಸಿ ವೆದರ್ ದೇರ್ ಇಸ್ ಅನ್ ಇಂಪ್ಯಾಕ್ಟ್ ಆರ್ ನಾಟ್ ಅಂತ. Correct? People are liking it or not anta, right? In the same way, when you start a business, it's important that you keep checking it, review it, review the progress, whether your business is growing, finding the problems. You have to find, is there any problems in the business actually, and making the improvements. You have to make the improvements relating to your business, correct the mistakes. That is what we call it as a stages in venture planning. ಸೊ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಾಗ ಮೊದಲು ಒಂದು ಐಡಿಯಾನ ಜನ್ರೇಟ್ ಮಾಡಬೇಕು, ಅದ್ರ ಬಗ್ಗೆ ಫುಲ್ ಸ್ಟಡಿ ಮಾಡಬೇಕು, ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಪ್ರಿಪೇರ್ ಮಾಡ್ಕೊಳ್ಬೇಕು. ಪ್ಲ್ಯಾನ್ ಪ್ರಿಪೇರ್ ಆದಮೇಲೆ ಅದಕ್ಕೆ ಅವಶ್ಯಕತೆ ಇರುವಂತಹ ಸಂಪನ್ಮೂಲಗಳನ್ನು, ರಿಸೋರ್ಸಸ್ಸನ್ನು ಒಂದು ಕಡೆ ಒಟ್ಟಿಗೂಡಿಸಿ ಲೀಗಲ್ ಫಾರ್ಮ್ಯಾಲಿಟೀಸ್ ಏನೇನಿದೆ ಅದನ್ನು ಕಂಪ್ಲೀಟ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಅಲ್ಲಿಗೆ ನಿಲ್ಲಿಸಬಾರ್ದು, ನಿಮ್ಮ ಬಿಸ್ನೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಇನ್ ಕೇಸ್ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ ಅಬೌಟ್ ದ ಸ್ಟೇಜಸ್ ಇನ್ ವೆಂಚರ್ ಪ್ಲಾನಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್ ಇನ್ ದಿಸ್ ಯೂನಿಟ್. ನೆಕ್ಸ್ಟ್, ಮೆಥಡ್ಸ್ ಟು ಇನಿಷಿಯೇಟ್ ದ ವೆಂಚರ್ಸ್. ಬಿಸ್ನೆಸ್ಸನ್ನು ಇನಿಷಿಯೇಟ್ ಮಾಡಬೇಕಂದ್ರೆ, ಸ್ಟಾರ್ಟ್ ಮಾಡಬೇಕಾದ್ರೆ ವೆಂಚರ್ಸ್ನ ಯಾವ್ಯಾವ ಮೆಥಡ್ಸನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು 6 ಇದೆ. ಫಸ್ಟ್ ಒನ್ ಈಸ್ ದಟ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್. ಏನೇನು ಇಲ್ಲ, ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡುವಂಥದ್ದು. ಕರೆಕ್ಟ್? ಈಗ ನೀವೇ ಫಸ್ಟು ಆಂಟ್ರಪ್ರೆನರ್ ಇನ್ ಯುವರ್ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ, ದೆರ್ ಇಸ್ ನೋ ಒನ್, ದೆನ್ ವಾಟ್ ಯು ವಿಲ್ ಡೂ? ಯು ವಿಲ್ ಬಿಗಿನ್ ಫ್ರಮ್ ದ ಸ್ಕ್ರ್ಯಾಚ್, ರೈಟ್? The entrepreneur builds the venture from an original idea with full control. A person starts their own handmade jewelry brand. ಏನೋ ಯಾವುದಾದ್ರೂ ಒಂದು ಬಿಸ್ನೆಸ್ ಅಂದ್ಕೊಳ್ಳಿ, ನೀವೇ ನಿಮ್ಮ ಒಂದು ಒರಿಜಿನಲ್ ಐಡಿಯಾ ತೊಗೊಂಡು ಅದನ್ನ ಸ್ಟಾರ್ಟ್ ಮಾಡ್ತೀರಾ. ಫುಲ್ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರುತ್ತೆ, ಎಲ್ಲ ನಿಮ್ಮದೇ ಪ್ಲ್ಯಾನಿಂಗ್ ಎಲ್ಲ. ಯಾರೂ ಆಲ್ರೆಡಿ ಮಾಡಿಲ್ಲ ಅದನ್ನು, ಅಂದರೆ ಬೇರೆಯವರೆಲ್ಲ ಹೇಳ್ತಾ ಇರೋದು ನಿಮಗೆ ಸಪೋರ್ಟ್ ಮಾಡೋದಕ್ಕೆ, ಓಕೆ? ಅಥವಾ ನಿಮ್ದು ಆಲ್ರೆಡಿ ಆ ರೀತಿ ಬಿಸ್ನೆಸ್ ಎಕ್ಸಿಸ್ಟ್ ಇಲ್ಲ ಅನ್ನುವಂಥದ್ದು. ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್. ನೆಕ್ಸ್ಟ್, ಬೈಯಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಬೈಯಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಂದರೆ ಈಗ ನೋಡಿ, ಆಲ್ರೆಡಿ ವಾಟ್ಸಪ್ ಬೇರೆಯವ್ರದ್ದು, ಇನ್ಸ್ಟಾಗ್ರಾಮು ಬೇರೆಯವ್ರದ್ದು, ಟ್ವಿಟ್ಟರು ಬೇರೆಯವ್ರದ್ದು. ಆದರೆ ಮಾರ್ಕ್ ಜುಕರ್ಬರ್ಗ್, ಬೀಯಿಂಗ್ ದ ಓನರ್ ಆಫ್ ದ ಫೇಸ್ಬುಕ್, he purchased the business of other people because to avoid competition. ಮಾರ್ಕೆಟಲ್ಲಿ ಬೇರೆಯವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಪಿಟೇಷನ್ನೇ ಇರಬಾರ್ದು ಅಂತ ಅವನೇನು ಮಾಡ್ತಾನೆ, ಎಲ್ಲದನ್ನ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ತಾನೇ ಪರ್ಚೇಸ್ ಮಾಡ್ಕೊಂಡು ಬಿಡ್ತಾನೆ. ದಟ್ ಈಸ್ ಬೈಯಿಂಗ್ ಅನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಈಗ ಆಲ್ರೆಡಿ ಇಲ್ಲೊಂದು ನಂದಿನಿ ಪಾರ್ಲರ್ ಇದೆ, ಈಗ ನನಗೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನೇನು ಮಾಡ್ತೀನಿ, ಅಲ್ಲೇ ಇರುವಂಥ ಎಂಪ್ಲಾಯೀಸು ಅವರೇ ಕೆಲಸ ಮಾಡಲಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ದುಡ್ಡು ಕೊಟ್ಟು ಓನರ್ಶಿಪ್ನ ನಾನು ತೊಗೊಳ್ತೀನಿ. ಅದೇ ಬಿಸ್ನೆಸ್ ಹೆಂಗೆ ನಡೀತಾ ಇದೆಯೋ ಅದು ನಡೀತಾ ಇರುತ್ತೆ, ಪ್ರಾಫಿಟ್ ಮಾತ್ರ ನನಗೆ ಬರಲಿ. ದಟ್ ಈಸ್ ಬೈಯಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಫ್ರಾಂಚೈಸಿಂಗ್ ಅಂದರೆ ನಾನೇನು ಹೇಳಿದೆ, ಈಗ ಮೊನ್ನೆ ಎಕ್ಸಾಂಪಲ್ ಕೊಟ್ಟೆ, ನಂದಿನಿ ಪಾರ್ಲರ್ನ ನಾವು ಫ್ರಾಂಚೈಸ್ ಮಾಡಿಕೊಂಡು ಈಗ ನಮ್ಮ ಕಾಲೇಜ್ ಕ್ಯಾಂಪಸಲ್ಲೂ ಓಪನ್ ಮಾಡ್ಬೋದು. ಅವ್ರ ಬ್ರ್ಯಾಂಡ್, ಅವ್ರದ್ದೇ ಪ್ರಾಡಕ್ಟ್ಸ್, ನಂದಿನಿ ಪ್ರಾಡಕ್ಟ್ಸ್, ನಮ್ಮ ಓನರ್ಶಿಪ್ಪು, ನಾವು ಸೇಲ್ ಮಾಡ್ತೀವಿ, ನಾವು ಪ್ರಾಫಿಟ್ ಮಾಡ್ತೀವಿ, ಆ ಬ್ರ್ಯಾಂಡಿಗೆ ಇಷ್ಟು ಅಂತ ಅಮೌಂಟನ್ನು ಪೇ ಮಾಡ್ತೀವಿ.
ರಾಯಲ್ಟಿ ಫೀಸ್ ಅಂತ ಹೇಳ್ತೀವಿ. ಸೊ ಅಷ್ಟು ಅದನ್ನು ನಾವು ಫ್ರಾಂಚೈಸಿಂಗ್ ಅಂತ ಹೇಳ್ತೀವಿ. ಲೈಕ್ ಡಾಮಿನೋಸ್ ಪಿಜ್ಜಾ, ಸಬ್ವೆ, KFC, 5 ಸ್ಟಾರ್ ಚಿಕನ್. ಈಗ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರುತ್ತಲ್ಲ ಬಿಸ್ನೆಸ್ಗಳು, ಅದು ಹೆಂಗೆ ಬರುತ್ತೆ ಅಂದರೆ ನಮ್ಮ ದೇಶಗಳಲ್ಲಿ ಯಾರಾದರೂ ಒಬ್ಬರು ಅದನ್ನು ಫ್ರಾಂಚೈಸಿ ತೊಗೊಂಡು ಸ್ಟಾರ್ಟ್ ಮಾಡಿರ್ತಾರೆ. ಈಗ ನೈಕಿ ಅಥವಾ ಸ್ಯಾಮ್ಸಂಗ್ ಫೋನ್ಸು ಅದನ್ನೆಲ್ಲ ಏನು ಮಾಡ್ಬೋದು ಅಂದರೆ ಅಲ್ಲಿ ಬೇರೆ ದೇಶದಲ್ಲೇ ಪ್ರೊಡ್ಯೂಸ್ ಮಾಡಿ ಇಲ್ಲಿ ತೊಗೊಂಡು ಬರ್ಬೇಕಂತನೂ ಏನಿಲ್ಲ. ನೀವು ಅದನ್ನು ಫ್ರಾಂಚೈಸಿ ಅವ್ರ ಬ್ರ್ಯಾಂಡು, ಅವ್ರದ್ದೇ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ. ಈಗ ನೀವು ಪಿಜ್ಜಾ ಅಂತಲೇ ತೊಗೊಳ್ಳೋಣ, ನೀವು ಪಿಜ್ಜಾ ಹಟ್ಟದು ಇಲ್ಲೇ ಎಲ್ಲಾದ್ರೂ ನಮ್ಮ ಕ್ಯಾಂಪಸ್ಸಲ್ಲೂ ಓಪನ್ ಮಾಡ್ಬೋದು. ಆದರೆ ಏನಂದರೆ ಪಿಜ್ಜಾ ಹಟ್ದೇ ಬ್ರ್ಯಾಂಡಲ್ಲಿ ಏನೇನು ಬರುತ್ತೋ ಪ್ರಾಡಕ್ಟ್ಸ್ ಅದನ್ನೇ ನೀವು ಮಾರಬೇಕು. ಪಿಜ್ಜಾ ಹಟ್ ಅಂತಲೇ ಹೆಸರಿಟ್ಕೊಳ್ಬೇಕು, ಆಕಾಶ್ ಹಟ್ ಅಂತ ಇಟ್ಕೊಳಕ್ಕಾಗಲ್ಲ. ಓಕೆ, ಸೊ ದಟ್ ಈಸ್ ಫ್ರಾಂಚೈಸಿಂಗ್. ನೆಕ್ಸ್ಟ್ ಇಂಟ್ರಪ್ರೆನರ್ಶಿಪ್ ಅಂದರೆ ಏನು ಹೇಳಿ? ನೀವು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ, ಅವಾಗ ಏನು ಮಾಡ್ತೀರಾ, ಅದೇ ಕಂಪನಿನಲ್ಲಿ ರಿಸ್ಕ್ ನೀವು ತಗೊಳ್ದಲೆ, ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ದಲೆ, ಓನರಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ಎಲ್ಲ ಬಿಸ್ನೆಸ್ಸನ್ನು, ಎಕ್ಸಿಸ್ಟಿಂಗ್ ಬಿಸ್ನೆಸ್ಸನ್ನು ನಲ್ಲೇ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಲೆಟ್ಸ್ ಸೇ ಯು ಆರ್ ದ ಹೆಡ್ ಆಫ್ ಸಮ್ ಕಂಪನಿ, ಅಗರ್ವಾಲ್ ಬೇಕರೀಸ್ ಇನ್ ಬ್ಯಾಂಗ್ಳೂರ್ ಅಂತ ಅನ್ಕೊಳ್ಳೋಣ. ಸೊ ಅಗರ್ವಾಲ್ ಬೇಕರೀಸ್ ಇನ್ ಬ್ಯಾಂಗ್ಳೂರ್ ನೀವು ಹೆಡ್ ಆಗಿದ್ದಾಗ ಯು ಆರ್ ಅನ್ ಇಂಟ್ರಪ್ರೆನರ್. ನೀವು ಆ ಕಂಪನಿನಲ್ಲಿ ಬ್ರ್ಯಾಂಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ನೀವೇನು ಮಾಡ್ತೀರಾ, ಇಲ್ಲೂ ಒಂದು ಅಗರ್ವಾಲ್ ಬೇಕರಿನ ಓಪನ್ ಮಾಡಿಸೋಣ ನಮ್ದೊಂದು ಬ್ರಾಂಚ್ ಇಲ್ಲಿ ಅಂತ ಎಫರ್ಟ್ ಹಾಕಿ ಅವ್ರ ದುಡ್ಡಲ್ಲೇ ನಿಮ್ಮ ಐಡಿಯಾ ಪ್ಲಾನ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿಸ್ತೀರಾ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಇಂಟ್ರಪ್ರೆನರ್ಶಿಪ್. ನೋಡಿ ಇಲ್ಲಿ ಎಕ್ಸಾಂಪಲ್ ಇದೆ, ಎ ನ್ಯೂ ಪ್ರಾಡಕ್ಟ್ ಲಾಂಚ್ಡ್ ಬೈ ಎ ಟೀಮ್ ಇನ್ಸೈಡ್ ಇನ್ಫೋಸಿಸ್ ಕಂಪನಿ ಒಳಗೇನೆ ಅಲ್ಲೇ ಕೆಲಸ ಮಾಡ್ತಾ ಇರುವಂತಹ ಎಂಪ್ಲಾಯೀಸ್ ಅವ್ರು ಸೇರ್ಕೊಂಡು ಯಾವುದೋ ಒಂದು ನ್ಯೂ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ ಇನ್ಫೋಸಿಸಲ್ಲಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಇಂಟ್ರಪ್ರೆನರ್ಶಿಪ್. ಓಕೆ, ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಆರ್ ಜಾಯಿಂಟ್ ವೆಂಚರ್ಸ್. ಪಾರ್ಟ್ನರ್ಶಿಪ್ ಅಂದರೆ ಏನು? 2 or more ಪೀಪಲ್ ಜಾಯ್ನಿಂಗ್ ಟುಗೆದರ್ ಆ್ಯಂಡ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್. ಜಾಯಿಂಟ್ ವೆಂಚರ್ಸ್ ಅಂದರೆ ಏನು? 2 ಕಂಪನಿಗಳು ಜೊತೆಗೂಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಂಥದ್ದು. ಈಗ ಮಾರುತಿ ಜೊತೆ ಸುಜುಕಿ, ಹೀರೋ ಜೊತೆ ಹೋಂಡಾ, ಪೆಪ್ಸಿ ಜೊತೆ ಕೋಕಾ ಕೋಲಾ, ಇದೆಲ್ಲ ಏನು ಜಾಯಿಂಟ್ ವೆಂಚರ್ಸಿಗೆ ಎಕ್ಸಾಂಪಲ್. 2 ಕಂಪ್ನಿಗಳು ಜೊತೆಗೂಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾವೆ. ಏನಕ್ಕೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ, ಒಂದು ಈಗ ನಿಮ್ದೊಂದು ಸೆಕ್ಟರಲ್ಲಿ ಬಿಸ್ನೆಸ್ ಇರುತ್ತೆ, ನಂದೊಂದು ಸೆಕ್ಟರಲ್ಲಿ ಬಿಸ್ನೆಸ್ ಇರುತ್ತೆ. ಓಕೆ, ಲೆಟ್ಸ್ ಸೇ ನೀವು ಫುಡ್ ಸೆಕ್ಟರಲ್ಲಿ ನಿಮ್ದು ಒಳ್ಳೆ ಬಿಸ್ನೆಸ್ ನಡೀತಾ ಇದೆ, ನಂದು ವೆಹಿಕಲ್ ಸೆಕ್ಟರಲ್ಲಿ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಅವಾಗ ನಾವೇನು ಮಾಡ್ಬೋದು, ನಾನು ಫುಡ್ ಸೆಕ್ಟರಲ್ಲಿ ಬರಬೇಕಾದ್ರೆ ನಿಮ್ಮ ಜೊತೆ ಮರ್ಚ್ ಮಾಡಿಕೊಂಡು, ನೀವು ವೆಹಿಕಲ್ ಸೆಕ್ಟರಲ್ಲಿ ಬರಬೇಕಂದ್ರೆ, ಆಟೋಮೊಬೈಲ್ ಇಂಡಸ್ಟ್ರಿಗೆ ಬರಬೇಕಾದ್ರೆ ಆಟೋಮೊಬೈಲ್ ನಮ್ಮ ಜೊತೆ ಮರ್ಚ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ ಆಫ್ ಅಸ್. ವಿ ವಿಲ್ ಶೇರ್ ಅವರ್ ನಾಲೆಡ್ಜ್, ಎಕ್ಸ್ಪರ್ಟೈಸ್, ಸ್ಕಿಲ್ಸ್, ಎಂಪ್ಲಾಯೀಸ್ ಎಲ್ಲ ನಾವು ಒಬ್ರಿಗೊಬ್ರು ಶೇರ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಜಾಯಿಂಟ್ ವೆಂಚರ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟಾರ್ಟಪ್ ಆರ್ ಇನ್ಕ್ಯುಬೇಟರ್ಸ್. ಸ್ಟಾರ್ಟಪ್ ಇನ್ಕ್ಯುಬೇಟರ್ಸ್, ಅಸಲರೇಟರ್ಸ್ ಅಂತ ಹೇಳ್ತೀವಿ. ಸ್ಟಾರ್ಟಪ್ ಇನ್ಕ್ಯುಬೇಟರ್ಸ್, ಅಸಲೇಟರ್ಸ್ ಲಾಂಚಿಂಗ್ ಅ ವೆಂಚರ್ ವಿತ್ ಸಪೋರ್ಟ್ ಫ್ರಮ್ ಇನ್ಸ್ಟಿಟ್ಯೂಷನ್ಸ್. ಬೇರೆ ಯಾವುದೋ ಇನ್ಸ್ಟಿಟ್ಯೂಷನ್ಸ್ ಇಂದ ಸಪೋರ್ಟ್ ತಗೊಂಡು, ಫೈನಾನ್ಷಿಯಲ್ ಸಪೋರ್ಟು, ಮೆಂಟರಿಂಗು ಅಥವಾ ಪ್ಲೇಸ್ ಅದನ್ನೆಲ್ಲ ಸಪೋರ್ಟ್ ತಗೊಂಡು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಅದನ್ನು ನಾವು ಸ್ಟಾರ್ಟಪ್ ಇನ್ಕ್ಯುಬೇಟರ್ಸ್ ಆರ್ ಅಸಲರೇಟರ್ಸ್ ಅಂತ ಕರಿತೀವಿ. ಇಷ್ಟು ಮೆಥಡ್ಸ್ ಟು ಇನಿಷಿಯೇಟ್ ದ ವೆಂಚರ್.